ಹಾಲೆಲೂಯ! ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್, ಶುಭೋದಯ. ಬೆಳಗಾಯ್ತು, ಇನ್ನೇನು ಹೇಳನ್ನುತ್ತೀರಿ? ಪೂರ್ವದಲ್ಲಿ ಕೋಳಿ ಕೂಗ್ತಾ ಇತ್ತು, ಕುಕುಡು ಕೂ ಎಂಬುದಾಗಿ. ಆಗ ಬೆಳಗಾಯ್ತೆಂದು ಗೊತ್ತಾಗ್ತಿತ್ತು. ಆದರೆ ಈಗ ಎಲ್ಲಿವೆ? ಪಟ್ಟಣದಲ್ಲಿ ಫ್ಲ್ಯಾಟ್ಸ್ಗಳಲ್ಲಿ ಬಾಗಿಲು ಮುಚ್ಚಿಕೊಂಡು AC ಹಾಕಿಕೊಂಡು ಲೈಟ್ ಹಾಕಿಕೊಂಡು ಮಲಗಿದವರಿಗೆ ಬೆಳಗಾಯ್ತೋ ಇಲ್ಲವೋ ಎಂದು ಗೊತ್ತಿಲ್ಲದ ಪರಿಸ್ಥಿತಿ ಈ ದಿನ ಇದೆ. ಯಾವಾಗ ಬಂತು ಆವಾಗ ನಿದ್ದೆ ಮಾಡೋದು, ಯಾವಾಗ ಬಂತು ಆವಾಗ ಎದ್ದೇಳೋದು ಸರ್ವಸಾಧಾರಣ ಆಗ್ಬಿಟ್ಟಿದೆ. ನಿಮ್ಮ ಜೀವಿತದಲ್ಲಿ ಒಂದು ಸಮಯವನ್ನು ಪಾಲಿಸಿರಿ. ಬೆಳಗ್ಗೆ ಬೇಗನೆ ನಿದ್ದೆಯಿಂದ ಎದ್ದ ತಕ್ಷಣವೇ ದೇವರೊಂದಿಗೆ ಸಹವಾಸ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳೋದಾದ್ರೆ ನೀವು ಜೀವಿತದಲ್ಲಿ ಆಶೀರ್ವದಿಸಲ್ಪಡ್ತೀರಿ. ಬನ್ನಿ, ಅದಕ್ಕಾಗಿ ಅನುದಿನದ ಧ್ಯಾನ 7 ಗಂಟೆಗೆ. ಸ್ವಲ್ಪ ಹಿಂದೆ ಮುಂದೆ ತಡ ಎದ್ರೂ ಪರವಾಗಿಲ್ಲ. ಒಂದು ಕಾಲದಲ್ಲಿ ಬೆಳಗ್ಗೆ 5 ಗಂಟೆಗೆ 6 ಗಂಟೆಗೆ ಎದ್ದೇಳೋದು ಸಹಜವಾಗಿತ್ತು. ಅದಕ್ಕಿಂತ ಜಾಸ್ತಿ ಅಂದರೂ ಕೂಡ 7 ಗಂಟೆವರೆಗೂ ಮಲಗುತ್ತಾ ಇದ್ರು ಮಧ್ಯರಾತ್ರಿ ಕೆಲಸ ಮಾಡುವಂಥವರು. ಕನಿಷ್ಠ 7 ಗಂಟೆ ನಮ್ಮ ಶರೀರಕ್ಕೆ ವಿಶ್ರಾಂತಿ ಬೇಕಾಗಿರೋದ್ರಿಂದ 7 ಗಂಟೆಗೆ ಎದ್ರೂ ಕೂಡ ಆ ಸಮಯದಲ್ಲಿಯೇ ನೀವು ಕಾಲಕೃತ್ಯಗಳೆಲ್ಲ ಮುಗಿಸಿಕೊಂಡು ನಿಮ್ಮ ಕೆಲಸಗಳನ್ನು ಮುಗಿಸಿಕೊಂಡು ದೇವರ ಮಾತಿಗಾಗಿ ಸಿದ್ಧರಾಗಿರುತ್ತೀರೆಂದು ನೆನೆಸಿ ಎಷ್ಟೋ ದಿನಗಳಿಂದ ಈ ವಾಕ್ಯಗಳನ್ನು ಈ ದಿನ ನಿಮಗೆ ಸಾರುತ್ತಾ ಇದ್ದೇವೆ. ದೇವರ ಸನ್ನಿಧಿಯಲ್ಲಿ ಕಾದುಕೊಂಡು ಆತನು ಕೊಟ್ಟ ಸಂದೇಶ ನಿಮ್ಮ ಬಳಿಗೆ ತರುತ್ತಿದ್ದೇವೆ. ಹಾಗಾಗಿ ಬನ್ನಿ, ದೇವರ ವಾಕ್ಯ ಕೇಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಮ್ಮ ಮಾತುಗಳು ನಮ್ಮನ್ನು ಬದುಕಿಸುತ್ತವೆ, ನಾವೆಲ್ಲಿದ್ದೇವೆ ಎಂದು ತಿಳಿಯಪಡಿಸುತ್ತವೆ. ದೇವರೇ, ನಾವೆಲ್ಲಿದ್ದೇವೆ ಎಂದು ತಿಳಿದುಕೊಳ್ಳುವುದಕ್ಕಾಗಿ, ನಾವೇನು ಮಾಡಬೇಕೆಂದು ತಿಳಿದುಕೊಳ್ಳುವುದಕ್ಕಾಗಿ, ಹೇಗೆ ಮುಂದೆ ಸಾಗಬೇಕೆಂದು ಅರಿತುಕೊಳ್ಳುವುದಕ್ಕಾಗಿ ನಿಮ್ಮ ವಾಕ್ಯದ ಬೆಳಕು ನಮಗೆ ಎಷ್ಟೋ ಅವಶ್ಯಕವಾಗಿರೋದ್ರಿಂದ ನಿಮ್ಮ ಮುಖಕಾಂತಿ ನಮ್ಮೆಲ್ಲರ ಮೇಲೆ ಪ್ರಕಾಶಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ? ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಾ? ಕೇಳಿರುವುದನ್ನು ಮನಸ್ಸಲ್ಲಿ ಇಟ್ಕೊಳ್ತಾ ಇದ್ದೀರಾ? ವಾಕ್ಯವನ್ನು ನಾವು ಎಷ್ಟು ನಂಬುತ್ತೇವೋ ಅಷ್ಟೇ ಆಶೀರ್ವಾದ, ಅಭಿವೃದ್ಧಿ, ಸಫಲತೆಯನ್ನು ನಮ್ಮ ಜೀವಿತದಲ್ಲಿ ನಾವು ಕಾಣ್ತೇವೆ. ಯೆಶಾಯನ ಪುಸ್ತಕ 60ನೇ ಅಧ್ಯಾಯ 1ನೇ ವಚನ ಓದುತ್ತಿದ್ದೇನೆ, ಕೇಳಿ. 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಏನಂತೆ? 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಪೂರ್ವಕಾಲದಲ್ಲಿ ಮನುಷ್ಯರು ಮಲಗುವಾಗ ಕಿಟಕಿಯ ಕಡೆಗೆ ತಲೆ ಇಟ್ಕೊಂಡು ಸೂರ್ಯನ ಕಿರಣ ಮುಖದ ಮೇಲೆ ಬಿದ್ದಾಗ ಕಣ್ಣು ಈ ಥರ ತೆರೆದು ಕೂಡಲೇ ಮಿಂಚುತ್ತಿರುವಾಗ ಕಾಣುವ ಆ ಬೆಳಕು, ಅವರ ಕಣ್ಮೇಲೆ ಆ ಬೆಳಕು ಬೀಳುತ್ತಿರುವಾಗ ಇನ್ನು ನಿದ್ರೆ ಮಾಡಲಿಕ್ಕಾಗದೆ ತಕ್ಷಣ ಎದ್ದು ಕೂತ್ಕೊಳ್ತಾ ಇದ್ರು. ಸೂರ್ಯೋದಯದ ಸಮಯದಲ್ಲಿಯೇ ದೇವರೊಂದಿಗೆ ಇಲ್ಲವೇ ಸ್ನಾನ ಮಾಡಿಕೊಂಡು ತಮ್ಮ ಕೆಲಸ ಕಾರ್ಯಗಳೆಲ್ಲ ಪ್ರಾರಂಭಿಸುತ್ತಾ ಇದ್ರು. ಅದಕ್ಕೆ ಅವರು ದೀರ್ಘಾಯುಷ್ಯವುಳ್ಳವರಾಗಿ ಒಳ್ಳೆ ಆರೋಗ್ಯವುಳ್ಳವರಾಗಿರ್ತಾ ಇದ್ರು. ನಿಮಗೆ ಗೊತ್ತಲ್ಲವೋ? ಡಿ ವಿಟಮಿನ್ ಎನ್ನುವಂಥದ್ದು ಸೂರ್ಯನ ಕಿರಣಗಳಿಂದಲೇ ನಾವು ಹೆಚ್ಚಾಗಿ ಹೊಂದಿಕೊಳ್ಳಬಲ್ಲೆವು. ಈ ಬೋನ್ ಮ್ಯಾರೋ, ಈ ಬೋನ್ ಕ್ಯಾನ್ಸರ್ ಹೆಚ್ಚಾಗಲು ಕಾರಣವೇನು? ನಾವು ಕತ್ತಲೆಯ ಕೋಣೆಯಲ್ಲಿರುವುದರಿಂದ. ಎಷ್ಟೇ ಲೈಟ್ಸ್ಗಳಿಟ್ಟರೂ ಕೂಡ ಆ ಲೈಟ್ಸ್ಗಳನ್ನು ನೋಡಿ ಈ ದಿನ ನಾನಾ ವಿಧವಾದ ಆ ಕೆಮಿಕಲ್ಸ್ನಿಂದ ಕೂಡಿದ ಲೈಟ್ಸ್ಗಳಾಗಿವೆ. ನಮ್ಮ ಈ ಕಣ್ಣಿಗೆ ಹೊಳೆಯುವಂತೆ ಕಾಣಿದ್ರೂ ಕೂಡ ಅದು ಒಳ್ಳೆಯದಲ್ಲ ಎಂಬುದಾಗಿ ಗೊತ್ತಾಗ್ತದೆ. ಆ ರೇಸ್ ಒಳ್ಳೆಯದಲ್ಲ. ಅಷ್ಟೇ ಅಲ್ಲ, ಒಬ್ಬ ಮನುಷ್ಯನು ಪಾಪದಲ್ಲಿರುವಾಗ ಅವನು ಕತ್ತಲೆಯಲ್ಲಿರುತ್ತಾನೆ. ಅವನೇನ್ ಮಾಡ್ತಾನೆಂದು ಅವನಿಗೆ ಗೊತ್ತಿಲ್ಲ. ಕತ್ತಲೆಯಲ್ಲಿ ಇರೋದಂದ್ರೆ ಏನು? ನಾನು ಹೇಗಿದ್ದೇನೆಂದು ಗೊತ್ತಿಲ್ಲದೇ ಇರೋದು, ನಾನು ಎಲ್ಲಿಗೆ ಹೋಗ್ತೇನೆಂದು ಗೊತ್ತಿಲ್ಲದೇ ಇರೋದು ಕತ್ತಲೆಯಲ್ಲಿ ಇರುವುದಕ್ಕೆ ಸಮಾನವಾಗಿದೆ. ಈ ದಿನ ಮನುಷ್ಯರು ಪಕ್ಕ ಬೆಳಕಿನಲ್ಲಿರಬಹುದು, ಆದರೆ ತಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ತಾವು ಅಂಧಕಾರದಲ್ಲಿದ್ದೇವೆ ಎಂಬ ಸಂಗತಿ ಮರೆಯುತ್ತಿದ್ದಾರೆ. ನಾನೇನ್ ಮಾಡಿದ್ರೂ ಒಳ್ಳೆಯದೇ, ನಾನೇನ್ ಮಾಡಿದ್ರೂ ಸರಿಯಾಗಿದೆ ಎಂಬುದಾಗಿ ಎಂದು ಹೇಳುವ ಮನುಷ್ಯರನ್ನು ನಾವು ನೋಡ್ತಾ ಇದ್ದೇವಲ್ಲವೇ? ನಾನು ಹೇಳಿದ್ದೇ ಸರಿ, ನಾನು ಚೆನ್ನಾಗಿದ್ದೇನೆ, ಎಲ್ಲರಿಗಿಂತಲೂ ಚೆನ್ನಾಗಿದ್ದೇನೆ ಎಂದು ಹೇಳುವ ಮಾತು ಕೇಳ್ತೇವಲ್ಲವೇ? ಕತ್ತಲೆಯಲ್ಲಿರುವವನಿಗೆ ತನ್ನ ಸ್ಥಿತಿ ತನಗೆ ಗೊತ್ತಿಲ್ಲದೇ ಇರುವುದರಿಂದ ತನ್ನನ್ನು ತಾನು ಮೆಚ್ಚಿಕೊಳ್ತಿರುತ್ತಾನೆ, ತನ್ನನ್ನು ತಾನು ಹೊಗಳಿಕೊಳ್ಳುತ್ತಾನೆ, ತಾನೇ ದೊಡ್ಡ ವ್ಯಕ್ತಿ ಅಂದುಕೊಳ್ತಾನೆ. ಆದರೆ ಯಾವಾಗ ಬೆಳಕು ನಮ್ಮ ಮೇಲೆ ಬರುತ್ತದೋ, ಬೆಳಕು ಸಮಸ್ತವನ್ನು ಸ್ಪಷ್ಟವಾಗಿ ತೋರಿಸಿಕೊಡುತ್ತೆ. ಪ್ರಿಯರೇ, ಸತ್ಯವೇದದಲ್ಲಿ ಹೀಗೆ ಬರೆಯಲಾಗಿದೆ. ಯೋಹಾನ ಸುವಾರ್ತೆ 3ನೇ ಅಧ್ಯಾಯ, ಆ ವಚನ ನೋಡೋಣ ಬನ್ನಿ. ಯೋಹಾನ ಸುವಾರ್ತೆ 3ನೇ ಅಧ್ಯಾಯ. ಯೋಹಾನ ಸುವಾರ್ತೆ 3ನೇ ಅಧ್ಯಾಯ
ಜಸ್ಟ್ ಗಿವ್ ಮಿ ಅ ಮೂಮೆಂಟ್. ಯಾ 19ನೇ ವಚನ. ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿತ್ತು, ಆದರೆ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರೋದ್ರಿಂದ ಮನುಷ್ಯರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಕೆಟ್ಟದನ್ನು ಮಾಡುವ ಪ್ರತಿಯೊಬ್ಬನೂ ಬೆಳಕನ್ನು ಸಹಿಸುವುದಿಲ್ಲ, ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ಬೆಳಕಿಗೆ ಬರುವುದಿಲ್ಲ. ಬೆಳಕು ಲೋಕಕ್ಕೆ ಬಂದಿತ್ತು ಏನಂತೆ? ಮೊದಲನೇ ದಿನದಲ್ಲಿ ದೇವರು ಬೆಳಕನ್ನು ಉಂಟು ಮಾಡಿದಾರಲ್ಲವೇ ಅನ್ನುತ್ತೀರೋ? ಅಷ್ಟೇ ಅಲ್ಲ, ಆದಿಯಲ್ಲಿ ದೇವರು ವಾಕ್ಯವಾಗಿದ್ದಾರೆ. ವಾಕ್ಯದ ಬೆಳಕಿನಲ್ಲಿ ಮನುಷ್ಯರನ್ನು ನಡೆಸಿದ್ದಾರೆ. ಒಂದು ನಿಜವಾದ ಬೆಳಕಿದೆ, ಅದು ಮೇಲಿನಿಂದ ಬಂದು ಪ್ರತಿಯೊಬ್ಬರನ್ನು ಬೆಳಗಿಸುತ್ತದೆ ಎಂದು ಯೋಹಾನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನೋಡ್ತೇವೆ. ನಿಜವಾದ ಬೆಳಕು, ಬೆಳಗಿಸುವ ಬೆಳಕು ಕ್ರಿಸ್ತೇಸು ಹೇಳಿರುವ ಮಾತೇನೆಂದರೆ, ನಾನೇ ಲೋಕಕ್ಕೆ ಬೆಳಕು, ಯಾವನಾದರೂ ನನ್ನನ್ನು ಹಿಂಬಾಲಿಸುವುದಾದರೆ ಅವನು ಕತ್ತಲೆಯಲ್ಲಿ ನಡೆಯದೆ, ಸ್ವಲ್ಪವೂ ಕೂಡ ಕತ್ತಲೆಯಲ್ಲಿ ನಡೆಯದೆ ಬೆಳಕಿನಲ್ಲಿ ನಡೆಯುವನು. ದುಷ್ಕಾರ್ಯಗಳನ್ನು ಮಾಡುವವರು, ಪಾಪಿಷ್ಟ ಕಾರ್ಯಗಳನ್ನು ಮಾಡುವವರು, ವ್ಯಭಿಚಾರ, ಕಳ್ಳತನ, ಮೋಸ, ಸುಳ್ಳುಗಳು, ತಂತ್ರಗಳನ್ನು ಮಾಡುವಂಥವರು ಕತ್ತಲೆಯಲ್ಲಿ ಅವುಗಳನ್ನು ಮಾಡ್ತಾರೆ. ಕತ್ತಲೆ ಅಂದರೆ ಲೈಟ್ ಹಾಕಿದ್ರೂ ಕೂಡ ಯಾರಿಗೂ ಗೊತ್ತಾಗದಂತೆ ರಹಸ್ಯವಾಗಿ ಮಾಡೋದು. ಹೃದಯ ರಹಸ್ಯ ಅರಿತಿರುವ ದೇವರಿಗೆ ಎಲ್ಲವೂ ಗೊತ್ತು ಪ್ರಿಯರೇ. ದೇವರ ಕಣ್ಣಿನಿಂದ ಮರೆಯಾದವನು ಯಾರಿದ್ದಾರೆ ಹೇಳಿ? ಆತನು ಕೇವಲ ಸಮೀಪದಿಂದ ನೋಡುವಾತನಾಗಿದ್ದಾನೋ? ದೂರದಿಂದ ಆತನು ಯಾವತ್ತೂ ನೋಡ್ಲಿಕ್ಕಾಗೋದಿಲ್ಲವೋ? ನೀವು ನಡೆಯುವುದು, ಮಲಗುವುದು, ನಿಮ್ಮ ಮಾತು ಸಮಸ್ತವನ್ನು ಅರಿತಿರುವ ಕರ್ತನಿಗೆ ಮೋಸ ಮಾಡಲು ಸಾಧ್ಯವೋ? ಯೇಸು ಈ ಲೋಕಕ್ಕೆ ಬಂದರೂ ಕೂಡ ಯಾಕೆ ಅನೇಕರು ಆತನ ಬಳಿಗೆ ಬರಲಿಲ್ಲ ಗೊತ್ತಾ? ಅವರ ಸ್ಥಿತಿಯನ್ನು ಆ ಬೆಳಕು ಬಯಲುಪಡಿಸಿತು. ಬೆಳಕು ಬಂದಿತು. ಅದಕ್ಕೆ ದೇವರ ವಾಕ್ಯದ ಕುರಿತು ದಾವೀದನು ಹೇಳ್ತಾನೆ, ನಿನ್ನ ವಾಕ್ಯವು ಪ್ರಕಾಶಿಸುವಂತಹ ಬೆಳಕಿನಂತೆ ಇದೆ. ಯಾಕೆ ಕೇಳೋದಿಲ್ಲ ದೇವರ ವಾಕ್ಯ? ದೇವರ ವಾಕ್ಯ ಕೇಳ್ತಿರುವಾಗ ನನಗೆ ಚುಚ್ಕೊಳ್ಳುತ್ತೆ ಮನಸ್ಸಲ್ಲಿ ಅನ್ನುತ್ತಾರೆ. ನನ್ನ ಸಂಗತಿಯೇ ಹೇಳ್ತಿದ್ದಾರೆ ಅನ್ನುತ್ತಾರೆ ಕೆಲವರು. ನಿಮ್ಮ ಸಂಗತಿ ಅಲ್ಲದೆ ಮತ್ತೆ ಯಾರ ಸಂಗತಿ ಹೇಳಬೇಕು? ಒಬ್ಬ ವೈದ್ಯರ ಬಳಿಗೆ ಹೋಗಿದ್ದೀರಿ ಅಂದ್ಕೊಳ್ಳಿ. ನಿಮ್ಮನ್ನು ಪರಿಶೀಲಿಸಿ ನಿಮ್ಮ ಬಗ್ಗೆ ಹೇಳ್ತಾರೋ, ನಿಮ್ಮ ಮನೆಯವರ ಬಗ್ಗೆ ಹೇಳ್ತಾರೋ? ನಿಮಗೆ ಔಷಧಿ ಕೊಡ್ತಾರೋ, ಇಲ್ಲವೇ ಮನೆಯಲ್ಲಿರುವವರಿಗೆ ಔಷಧಿ ಕೊಟ್ಟು ಕಳಿಸುತ್ತಾರೋ? ಒಂದು ವೇಳೆ ಆ ರೀತಿ ಹೇಳೋದಾದರೆ ನೀವೇನನ್ನುತ್ತೀರಿ ಗೊತ್ತಾ? ಇದು ನಿಮ್ಮ ಅಮ್ಮಳಿಗೆ ಕೊಡಿರಿ, ತಂದೆಗೆ ಕೊಡಿರಿ, ನಿಮ್ಮ ಹೆಂಡತಿಗೆ ಕೊಡಿರಿ, ಈ ಟಾನಿಕ್ ನಿಮ್ಮ ಮಕ್ಕಳಿಗೆ ಕೊಡಿರಿ ಎಂದು ಬರೆದು ಕೊಟ್ಟರೆ ಮತ್ತೆ ನನ್ನ ಸಂಗತಿ ಏನೆಂದು ಕೇಳ್ತೀರಲ್ಲವೇ? ಹಾಗೆಯೇ ದೇವರ ಬಳಿಗೆ ಹೋದಾಗ ಬೇರೆಯವರ ಸಂಗತಿಗಿಂತಲೂ ಮುಖ್ಯವಾಗಿ ನನ್ನ ಸಂಗತಿ ಏನು ದೇವರೇ? ನನ್ನ ಸ್ಥಿತಿ ಹೇಗಿದೆ ನೋಡಿ. ಟೆಸ್ಟ್ ರಿಪೋರ್ಟ್ಸ್ಗಳು ಬಂದಾಗ ನಮ್ಗೆ ಅರ್ಥ ಆಗದಿದ್ರೂ ಕೂಡ ಆ ಎಕ್ಸ್ರೇ ನಾವು ಕೂಡ ನೋಡಲು ಇಚ್ಛಿಸ್ತೇವೆ. ಯಾವ ದೋಷ ಇದೆ ತಿಳ್ಕೊಳ್ಳಲು ಬಯಸ್ತೇವೆ. ಅದೇ ರೀತಿ ಪ್ರತಿ ಸಾರಿ ವಾಕ್ಯದ ಕಿರಣಗಳು ನಮ್ಮ ಮೇಲೆ ಬೀಳುವಾಗ ನಮ್ಮ ಹೃದಯ ಪರಿಶೀಲಿಸಿಕೊಳ್ಳುವುದಾದರೆ ಚಿಕ್ಕ ಚಿಕ್ಕ ತಪ್ಪುಗಳು, ಚಿಕ್ಕ ಚಿಕ್ಕ ಆ ಪಾಪಗಳು, ಬಲಹೀನತೆಗಳು, ಅವಿಧೇಯತೆಗಳನ್ನು ನಾವು ತಿಳಿದುಕೊಳ್ಳಬಲ್ಲೆವು. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಪ್ರತಿ ವಾಕ್ಯವೂ ಅನುದಿನದ ಧ್ಯಾನದ ರೂಪದಲ್ಲಿ ನಿಮ್ಮ ಬಳಿಗೆ ಬರೋದಾದರೆ ಬೆಳಕು ನಿಮ್ಮ ಮೇಲೆ ಪ್ರಕಾಶಿಸಿತು ಎಂದ ಅರ್ಥ. ಮತ್ತರಾಗಿರಬೇಡಿರಿ, ಎದ್ದೇಳಿರಿ, ನಿಮ್ಮ ಸ್ಥಿತಿಯನ್ನು ನೀವು ನೋಡಿಕೊಳ್ಳಿರಿ. ಅಷ್ಟೇ ಅಲ್ಲ ಪ್ರಿಯರೇ, ನಾವು ಲೈಟ್ಸ್ಗಳನ್ನು ಬೆಳಗ್ಗೆ ಎದ್ದ ತಕ್ಷಣವೇ ದೀಪಗಳನ್ನು ಆನ್ ಮಾಡ್ತೇವೆ. ಬಾಗಿಲು ಕಿಟಕಿಗಳನ್ನು ತೆರೆದು ಬೆಳಕು ಒಳಗೆ ಬರಬೇಕು ಎಂದು ಆಶಿಸುತ್ತೇವಲ್ಲವೇ? ಕನ್ನಡಿಯ ಮುಂದೆ ನಿಂತಾಗ ಕನ್ನಡಿ ಮುಂದೆ ಲೈಟ್ ಹಾಕಿಕೊಳ್ತೇವೆ. ಆ ಬೆಳಕಿನಲ್ಲಿ ನಮ್ಮ ಮುಖ ಸರಿಪಡಿಸಿಕೊಳ್ತೇವೆ. ಆ ಮುಖದಲ್ಲಿ ಇರುವ ಕಲ್ಮಶ ಏನಾಗಿರುತ್ತೋ ಅದನ್ನು ತೊಳೆದುಕೊಳ್ಳುತ್ತೇವೆ. ಅದೇ ರೀತಿಯಾಗಿ ವಾಕ್ಯದ ಬೆಳಕಿನಲ್ಲಿ ನಮ್ಮ ಮುಖವನ್ನು ತೊಳೆದುಕೊಳ್ಳುವುದಾದರೆ, ವಾಕ್ಯವನ್ನು ನಾವು ಅಂಗೀಕರಿಸುವುದಾದರೆ ನಮ್ಮ ವಿಷಯದಲ್ಲಿರುವ ದೇವರ ಮಹಾಪ್ರಣಾಳಿಕೆ ಅರಿತುಕೊಳ್ಳಬಲ್ಲೆವು. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂದಿತು, ಯೆಹೋವನ ಮಹಿಮೆ ನಿನ್ನ ಮೇಲೆ ಉದಯಿಸಿತು. ಇಗೋ, ಕತ್ತಲೆಯು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ಲೋಕದಲ್ಲಿ ಕತ್ತಲೆ ಹೆಚ್ಚಾಗ್ತಿದೆ ಪ್ರಿಯರೇ. ಕತ್ತಲೆ ಅನ್ನುವಾಗ ಚೆನ್ನಾಗಿ ಹೊಳೆಯುತ್ತಾ ಇರುವ ಲೈಟ್ಸ್ಗಳಿರುತ್ತವೆ. ಆದರೆ ಹಗಲ ಹೊತ್ತಿನಲ್ಲಿಯೇ ಮಧ್ಯರಾತ್ರಿಯಲ್ಲಿ ಮಾಡುವ ಅಪವಿತ್ರವಾದ ಕಾರ್ಯಗಳು ನಡುರೋಡಲ್ಲಿ ನಡೆಯುವುದನ್ನು ನೋಡ್ತಿದ್ದೇವಲ್ಲವೇ? ಕತ್ತಲೆಯ ಕಾರ್ಯಗಳು ಅವು. ಪಾಪ ಹೆಚ್ಚಾಗ್ತಿದೆ. ಅವಿಧೇಯತೆ, ಅನ್ಯಾಯ, ಮೋಸ, ದರೋಡೆ ಹೆಚ್ಚಾಗ್ತಾ ಇವೆ. ವಾಕ್ಯಾನುಸಾರವಾಗಿ ಹೇಗೆ ಬದುಕಬೇಕು, ದೇವರಿಗೆ ಇಷ್ಟವಾಗಿ ಹೇಗೆ ಇರಬೇಕು ಎಂದು ಮನುಷ್ಯರು ಅರಿಯಲಾರದಷ್ಟರ ಮಟ್ಟಿಗೆ ಲೋಕದಲ್ಲಿ ಪಾಪವು ವಿಸ್ತರಿಸುತ್ತಾ ಇದೆ. ನೀವು ಇಂತಹ ಕತ್ತಲೆಯ ಲೋಕದಲ್ಲಿ ನನ್ನ ಬೆಳಕಿನಲ್ಲಿ ನಡೆಯಿರಿ, ನನಗೆ ಸಾಕ್ಷಿಗಳಾಗಿರಿ.
ಪರಿಶುದ್ಧರಾಗಿ ನಡೆದುಕೊಳ್ಳಿರಿ ಎಂದು ದೇವರು ಹೇಳ್ತಿದ್ದಾರೆ. ಇನ್ನು ಎಫೆಸ ಪತ್ರಿಕೆಯಲ್ಲಿ ನೋಡೋದಾದರೆ ವಾಕ್ಯ ಹೇಳ್ತದೆ, ಎಫೆಸ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 11ನೇ ವಚನದಿಂದ ಓದುತ್ತಿದ್ದೇನೆ ಕೇಳ್ರಿ. ಕತ್ತಲಿಗೆ ಸಂಬಂಧವಾದ ಕೃತ್ಯಗಳಲ್ಲಿ ಪಾಲುಗಾರರಾಗದೆ ಅವುಗಳನ್ನು ಖಂಡಿಸಿರಿ. ಅಂಧಕಾರದ ಕ್ರಿಯೆಗಳಿವೆ ಈ ಲೋಕದಲ್ಲಿ. ಕದ್ದು ಮುಚ್ಚು ಮಾಡುವ ಕೆಲಸಗಳೆಲ್ಲ ಅಂಧಕಾರದ ಕಾರ್ಯಗಳಾಗಿವೆ. ಯಾರಿಗೂ ಗೊತ್ತಾಗದಂತೆ ಮಾಡುವಂಥದ್ದು ಕತ್ತಲೆ ಕಾರ್ಯಗಳಾಗಿವೆ. ಕತ್ತಲೆಯಲ್ಲಿ ಮಾಡುವ ಪ್ರತಿ ಪಾಪವು ಸೈತಾನನ ಸಂಬಂಧವಾಗಿದೆ. ಅಂಥವರೊಂದಿಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಡಿ, ಅವುಗಳನ್ನು ಖಂಡಿಸಿರಿ. ಆ ಜನರು ರಹಸ್ಯವಾಗಿ ನಡೆಸುವ ಕೆಲಸಗಳನ್ನು ಕುರಿತು ಮಾತಾಡುವುದಾದರೂ ನಾಚಿಕೆಗೆ ಕಾರಣವಾಗಿದೆ, ಇಲ್ಲವೇ ಅವಮಾನಕರವಾಗಿದೆ. ನಾಚಿಕೆ ಇಲ್ಲದಂತೆ ಕತ್ತಲೆಯಲ್ಲಿ ಮಾಡುವಂತಹ ಕಾರ್ಯಗಳ ಕುರಿತಾಗಿ ಹೇಳಿಕೊಳ್ಳೋದು ಕೂಡ ನಾಚಿಕೆಯಾಗಿರುತ್ತೆ. ಮಲಗುವ ಕೋಣೆಯಲ್ಲಿ ಗಂಡ ಹೆಂಡತಿಯರ ನಡುವೆ ಇರಬೇಕಾದ ಆ ಬಾಂಧವ್ಯ ಈ ದಿನ ಬಹಿರಂಗವಾಗಿ ಮಕ್ಕಳು ದೊಡ್ಡವರು ಎಂಬ ವ್ಯತ್ಯಾಸವಿಲ್ಲದೆ ಈ ದಿನ ಬೆಳಕಿನೊಳಗೆ ತಂದು, ಮೀಡಿಯಾದ ಮೂಲಕ ತಂದು, ಮೂವೀಸ್ ಮೂಲಕ ತಂದು, ಅಡ್ವರ್ಟೈಸ್ ಮೂಲಕ ತಂದು ಈ ದಿನ ಲೋಕವೆಲ್ಲ ಎಷ್ಟೋ ಹೆಚ್ಚಾಗಿ ಪಾಪದಿಂದ ತುಂಬಿಕೊಳ್ಳುತ್ತಾ ಇದೆ ನೋಡಿ. ಕತ್ತಲೆಯ ಕಾರ್ಯಗಳು ಹೆಚ್ಚಾಗ್ತಾ ಇವೆ. ಇದು ತಪ್ಪಲ್ಲ, ಇದರಲ್ಲಿ ತಪ್ಪೇನೂ ಇಲ್ಲ, ಇದು ಸರ್ವಸಾಧಾರಣವೇ. ಹೆಂಡತಿಯನ್ನು ಬಿಡೋದೇನು ತಪ್ಪಲ್ಲ, ವ್ಯಭಿಚಾರ ಮಾಡೋದೇನು ತಪ್ಪಲ್ಲ. ಈ ದಿನ ಕೆಲವೊಂದು ದೇಶಗಳಿವೆ, ಆ ದೇಶದ ಕಾನೂನು ವ್ಯಭಿಚಾರಕ್ಕೆ ಸಮ್ಮತಿಸಿದೆ, ತಪ್ಪೇ ಇಲ್ಲ ಅನ್ನುತ್ತಾರೆ. ಎಲ್ಲಂದ್ರೆ ಅಲ್ಲಿ, ಯಾವಾಗ ಅಂದ್ರೆ ಆವಾಗ, ಹೇಗಂದ್ರೆ ಹಾಗೆ. ಅವರು ಎಷ್ಟೇ ವ್ಯಭಿಚಾರ ಮಾಡಿದ್ರು, ಯಾರೊಂದಿಗೆ ವ್ಯಭಿಚಾರ ಮಾಡಿದ್ರು ಕೂಡ, ಅಂದ್ರೆ ಸ್ತ್ರೀಯರೊಂದಿಗೆ ಪುರುಷರೊಂದಿಗೆ, ಪರ ಪುರುಷನೊಂದಿಗೆ ಪರ ಸ್ತ್ರೀಯೊಂದಿಗೆ ಯಾವುದೇ ತಪ್ಪು ಮಾಡಿದ್ರು ಕೂಡ ಅದು ಕಾನೂನಿನ ಪ್ರಕಾರ ತಪ್ಪೇ ಅಲ್ಲ ಅಂತೆ. ಅಂತಹ ಶಾಸನಗಳಿರುವ ದೇಶಗಳು ಕೂಡ ಇವೆ. ಎಷ್ಟು ಭಯಂಕರ! ಪಾಪ ಹೆಚ್ಚಾಗ್ತಾ ಇದೆ, ಅಂಧಕಾರ ಸುತ್ತಲೂ ಕವಿಯುತ್ತಾ ಇದೆ. ಇದು ತಪ್ಪು ಎಂದು ಗೊತ್ತಿಲ್ಲದಂತಹ ಪರಿಸ್ಥಿತಿಯಲ್ಲಿ ಬೆಳೆಯುತ್ತಿರುವ ಮಕ್ಕಳಿಗೆ ಅವರು ಮಾಡುವುದು ತಪ್ಪೆಂದು ಗೊತ್ತಾಗಲಾರದೆ ಭಯಂಕರವಾದ ಪಾಪ ಕಾರ್ಯಗಳಿಗೆ ಗುರಿಯಾಗ್ತಿದ್ದಾರೆ. ಸಮಸ್ತವನ್ನು ಬೆಳಕೆ ಖಂಡಿಸುತ್ತದೆ. ಅದಕ್ಕೆ ಸುವಾರ್ತೆಯ ಪ್ರಕಾಶ ಬೆಳಗಿಸಬೇಕು, ಸುವಾರ್ತೆ ಪ್ರಕಟಿಸಬೇಕು. ಕಿವಿಯುಳ್ಳವನು ಕೇಳಲಿ. ಇದು ತಪ್ಪು ತಪ್ಪೇ. 100 ಜನ ಮಾಡಿದ್ರೂ ಸಹ, 1000 ಜನ ಮಾಡಿದ್ರೂ ಸಹ, 1,00,000 ಜನ ಮಾಡಿದ್ರೂ ಸಹ ತಪ್ಪು ತಪ್ಪಾಗಿರುತ್ತೆ ಹೊರತು ಹೆಚ್ಚು ಜನ ಮಾಡಿರೋದ್ರಿಂದ ಅದು ರೈಟ್ ಆಗೋದಿಲ್ಲ. ಬೆಳಕು ಖಂಡಿಸುತ್ತದೆ, ಬೆಳಕು ಬಯಲುಪಡಿಸುತ್ತದೆ. ಇಂತಹ ಸಮಯದಲ್ಲಿ ದೇವರ ಮಕ್ಕಳಾಗಿರುವ ನಾವು ಕೂಡ ಲೋಕಾನುಸಾರವಾಗಿ ಲೋಕದಲ್ಲಿರುವ ನಟನೆಯನ್ನು ಅನುಸರಿಸುವವರಾಗಿರದೆ ವಾಕ್ಯದ ಬೆಳಕಿನಲ್ಲಿ ನಡೆಯಬೇಕೆಂದು ಕರ್ತನು ನಮಗೆ ಆಹ್ವಾನಿಸುತ್ತಿದ್ದಾರೆ, ಕರೆಯುತ್ತಿದ್ದಾರೆ. 14ನೇ ವಚನ, ಆದುದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು. ಆದುದರಿಂದ ನಿದ್ರೆ ಮಾಡುವಂತಹ ನೀನು, ಮತ್ತಿನಲ್ಲಿರುವ ನೀನು, ನಿದ್ರೆಯಲ್ಲಿರುವ ನೀನು, ಸತ್ತ ಸ್ಥಿತಿಗೆ ಹೋಗುತ್ತಾ ಇದ್ದೀ ನೀನು, ಎದ್ದೇಳು. ಕ್ರಿಸ್ತನು ನಿನ್ನ ಮೇಲೆ ಪ್ರಕಾಶಿಸುವನು ಎಂದು ಆತನು ನಿನಗೆ ಹೇಳುತ್ತಾನೆ. ಕ್ರಿಸ್ತನು ನಿನ್ನನ್ನು ಪ್ರೀತಿಸುತ್ತಾನೆ. ಕ್ರಿಸ್ತನ ಮುಖದರ್ಶನದೊಂದಿಗೆ ನಿನ್ನ ಜೀವಿತ ಮಾರ್ಪಡಿಸುವುದಕ್ಕಾಗಿ, ನಿನ್ನ ಗಮ್ಯ ಮಾರ್ಪಡಿಸುವುದಕ್ಕಾಗಿ, ನಿನ್ನ ಸ್ಥಿತಿಯನ್ನು ಸರಿಪಡಿಸುವುದಕ್ಕಾಗಿ, ನಿಮಗೆ ಕತ್ತಲೆಯವರನ್ನಾಗದೆ ಬೆಳಕಿನವರನ್ನಾಗಿ, ಪರಲೋಕ ವಾರಸುದಾರರಾಗಿ ಪರಿಶುದ್ಧರಾಗಿ ಮಾಡಲು ತನ್ನ ಬೆಳಕನ್ನು ನಿಮ್ಮ ಮೇಲೆ ಕ್ರಿಸ್ತನು ಪ್ರಕಾಶಗೊಳಿಸುತ್ತಿದ್ದಾರೆ ಎಂಬುದನ್ನು ದೇವರ ವಾಕ್ಯ ಹೇಳುತ್ತದೆ. ಅನುದಿನವೂ ವಾಕ್ಯವನ್ನು ಓದಿರಿ. ಅನುದಿನವೂ ವಾಕ್ಯ ಹೀಗೆ ಹಿಡಿದುಕೊಂಡು ಓದುವುದಾದರೆ, ಒಂದು ದೊಡ್ಡ ಫೋಕಸ್ ಲೈಟ್ ನಮ್ಮ ಹೃದಯದ ಮೇಲೆ ಬೆಳಗಿಸುವಂತೆ ಮಾಡಿದ್ರೆ, ಯಾವ ರೀತಿಯಾಗಿ ಡಿಟೇಲ್ಡ್ ಆಗಿ ನಮ್ಮ ಮುಖ ಕಾಣಿಸುತ್ತದೋ ಹಾಗೆಯೇ ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮ ಹೃದಯದ ರಹಸ್ಯಗಳು ಬಯಲಾಗ್ತವೆ. ಚಿಕ್ಕ ಚಿಕ್ಕ ಪಾಪ ಎನ್ನುವಂಥದ್ದು ಚಿಕ್ಕದಾಗಿಯೇ ಪ್ರಾರಂಭವಾಗ್ತದೆ. ಆದರೆ ಆ ಪಾಪದ ಬೇರು, ಅದಕ್ಕೆ ಏಸಾವನ ಬಗ್ಗೆ ಹೀಗೆ ಬರೆಯಲಾಗಿದೆ, ಕಹಿಯಾದ ಬೇರು ಯಾವುದಾದರೂ ಇರೋದಾದ್ರೆ ಏಸಾವನಂತೆ ಎಲ್ಲಿ ಭ್ರಷ್ಟನಾಗುತ್ತೆಯೇನೋ ಜಾಗ್ರತೆಯಿಂದ ನೋಡಿಕೊಂಡು ವಾಕ್ಯ ಹೇಳುತ್ತೆ. ಚೆನ್ನಾಗಿದ್ದೇನೆ ಅನ್ನುತ್ತಾನೆ. ಕತ್ತಲೆಯಲ್ಲಿದ್ದವನು ಚೆನ್ನಾಗೇ ಇರ್ತಾನೆ. ಬೆಳಕಿನೊಳಗೆ ಬರುವಾಗಲೇ ಎಷ್ಟು ಮಚ್ಚೆಗಳಿವೆ, ಎಷ್ಟು ಕಲೆಗಳಿವೆ, ಅವನ ಮುಖ ಹೇಗಿದೆ, ಅವನ ಬದುಕು ಹೇಗಿದೆ, ಅವನ ಪ್ರವರ್ತನೆ ಹೇಗಿದೆ ಎಂದು ಗೊತ್ತಾಗ್ತದೆ. ಅದಕ್ಕೆ ಯೇಸು ಹೇಳ್ತಿದ್ದಾರೆ, ಬನ್ನಿರಿ, ನನ್ನ ಮುಖದ ಕಾಂತಿ ನಿಮ್ಮ ಮೇಲೆ ಪ್ರಕಾಶಿಸುತ್ತೇನೆ, ನಿಮ್ಮ ಸ್ಥಿತಿ ನೀವು ತಿಳಿದುಕೊಳ್ಳುವಂತೆ ಮಾಡುತ್ತೇನೆ, ನೀವು ಸರಿಪಡಿಸಿಕೊಳ್ಳಿರಿ. ನನಗೆ ಸಾಕ್ಷಿಗಳಾಗಿರುವ ಹಾಗೆ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ಈ ಕತ್ತಲೆಯ ಲೋಕದಲ್ಲಿರುವವರನ್ನು ನೋಡಿ ಅವರನ್ನು
ದೇವರ ಮುಖದರ್ಶನದೊಂದಿಗೆ ಯೇಸುವಿನ ಕಡೆಗೆ ನೋಡಿ. ಯೇಸುವಿನ ಕಡೆಗೆ ನೋಡುವವರ ಮುಖವು ಪ್ರಕಾಶಿಸುತ್ತೆ. ಮೋಶೆ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಪ್ರಾರ್ಥಿಸಿದಾಗ ಅವನ ಮುಖಕಾಂತಿ ಪ್ರಕಾಶಿಸಿತು. ಪ್ರತಿದಿನ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರಿ, ಒಬ್ಬಂಟಿಗರಾಗಿ ಮೊಳಕಾಲೂರಿ ಪ್ರಾರ್ಥಿಸಿರಿ, ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಆತನೊಂದಿಗೆ ಸಹವಾಸ ಮಾಡಿರಿ. ನೀವು ವಾಕ್ಯ ಓದುವಾಗ ವಾಕ್ಯದ ಬೆಳಕಿನಲ್ಲಿ ನಿಮ್ಮ ಬಲಹೀನತೆ ಏನೆಂದು ನಿಮಗೆ ಗೊತ್ತಾಗುತ್ತೆ. ಕ್ರಿಸ್ತೇಸುವಿನ ರಕ್ತ ನಿಮ್ಮನ್ನು ತೊಳೆಯುವುದರಿಂದ ನೀವು ಶುದ್ಧರಾಗಿ ಆತನಿಗಿಷ್ಟರಾಗಿ ಮಾರ್ಪಡ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಸಮಯದಲ್ಲಿ ಯಾರ್ಯಾರು ಈ ವಾಕ್ಯ ಕೇಳಿದ್ದಾರೆಂದು ನಿಮಗೆ ಗೊತ್ತು. ಕತ್ತಲೆಯಲ್ಲಿದ್ದು ನಾನು ಚೆನ್ನಾಗಿದ್ದೇನೆ ಎಂದು ಹೇಳುವವರಾಗಿರದೆ ಬೆಳಕಿನೊಳಗೆ ಬರುವುದಕ್ಕಾಗಿ, ವಾಕ್ಯದ ಬೆಳಕಿನೊಳಗೆ ಬರುವುದಕ್ಕಾಗಿ ಮೊಳಕಾಲೂರಿ ಪ್ರಾರ್ಥಿಸಿ, ನಿಮ್ಮ ಮುಖಕಾಂತಿಯಲ್ಲಿ ನಮ್ಮ ರಹಸ್ಯ ಪಾಪಗಳನ್ನು ನೋಡಿಕೊಂಡು, ನಮ್ಮ ಬಲಹೀನತೆಗಳನ್ನು ಒಪ್ಪಿಕೊಂಡು ಬಿಟ್ಟು ಸರಿಪಡಿಸಿಕೊಂಡು, ಕತ್ತಲೆಯ ಜನರೊಂದಿಗೆ ನಾವಿರದಂತೆ ಆ ಕತ್ತಲೆ ಕಾರ್ಯಗಳನ್ನು ಖಂಡಿಸುವ ಹಾಗೆ ಅವರೊಂದಿಗೆ ಐಕ್ಯವಾಗಿರದೆ ಅವರನ್ನು ಬಿಟ್ಟು ದೂರವಾಗಿ ಓಡಿ ಹೋಗುವಂತೆ ನಮಗೆ ಸಹಾಯ ಮಾಡಿರಿ. ಈ ಲೋಕವು ಅದರ ಆಸೆಯು ಗತಿಸಿ ಹೋಗುವಂತಹ ದಿನ ಬಹು ಸಮೀಪವಾಗಿದೆ. ಕತ್ತಲೆಯು ಭೂಲೋಕವೆಲ್ಲ ಆವರಿಸುತ್ತೆ ಎಂದು ನೀವು ಹೇಳಿದ್ದೀರಿ. ಆ ಮಾತಿನ ನೆರವೇರಿಕೆ ಕಣ್ಣಾರೆ ಕಾಣುತ್ತಿರುವಾಗ, ಕಿವಿಯಾರೆ ಕೇಳುತ್ತಿರುವಾಗ, ನಿಮ್ಮ ನಾಮವನ್ನು ಅರಿತಿರುವ ನಾವು ಶುದ್ಧ ಹೃದಯವುಳ್ಳವರಾಗಿ ನಿಮ್ಮ ಸಾಕ್ಷಿಗಳಾಗಿ ಬದುಕಲು ನಿಮ್ಮ ಪರಿಶುದ್ಧಾತ್ಮನ ಬೆಳಕನ್ನು ನಮ್ಮ ಮೇಲೆ ಪ್ರಕಾಶಗೊಳಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರೊಂದಿಗೂ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ಅದೇ ರೀತಿ ನೀವು ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ಒಂದು ವಾಯ್ಸ್ ಆಗಲಿ, ಇಲ್ಲವೇ ಸ್ಕ್ರಿಪ್ಟ್ ಆಗಲಿ, ಟೆಕ್ಸ್ಟ್ ಆಗಲಿ, ಇಲ್ಲವೇ ಒಂದು ವಾಟ್ಸಪ್ ಮೆಸೇಜನ್ನು ಕಳಿಸಿಕೊಡಿರಿ. ಅವೆಲ್ಲವುಗಳನ್ನು ಪರಿಶೀಲಿಸಿ ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ಪ್ರತಿದಿನ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ದೇವರು ತಪ್ಪದೆ ತನ್ನ ಅದ್ಭುತ ಕಾರ್ಯ ಮಾಡುತ್ತಾರೆ. ನೀವು ಈ ಕಾರ್ಯಕ್ರಮ ವೀಕ್ಷಿಸುತ್ತಾ ಇದ್ದೀರಿ ಎಂದು ನಮಗೆ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಒಂದು ಚಿಕ್ಕ ವಾಟ್ಸಪ್ ಮೆಸೇಜ್ ಅನ್ನು ಕಳಿಸಿ ಅಲ್ಲಿ ಲೈಕ್ ಬಟನ್ ಅನ್ನು ಒತ್ತಿರಿ, ಇದನ್ನು ಶೇರ್ ಮಾಡಿರಿ. ಅವರು ಕೂಡ ಮೇಲನ್ನು ಹೊಂದುತ್ತಾರೆ. ಈ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಅಂದರೆ ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.